ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ ಅದರದ್ದು 25, 26 ಮತ್ತು 27ನೇ ಶ್ಲೋಕಗಳನ್ನು ನೋಡುವ. ತದಿತ್ಯನಭಿಸಂಧಾಯ ಫಲಯಜ್ಞತ ಭಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾಕ್ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ತದಿತ್ಯ ತೀಯ ನಂತರ ತ ತಗೊಳ್ಳುವ ತ ಮತ್ತು ಯಾ ಸೇರಿ ಸಂಯುಕ್ತಾಕ್ಷರ ಆಗಿದೆ ತಿಯ. ನಭಿಸಂಧಾಯ ಭಿ ಮಹಾಪ್ರಾಣ, ಸಂಧಾಯ ಸಾದ ನಂತರ ಅನುಸ್ವರದ ಉಚ್ಚಾರಣೆಯನ್ನು ಮುಂದಿನ ಅಕ್ಷರ ಧಾ ದೀರ್ಘಾಕ್ಷರ ಮತ್ತು ಮಹಾಪ್ರಾಣ. ಫಲೈ ಫ ಮಹಾಪ್ರಾಣ, ಲೈ ಲಾದ ನಂತರ ಅನುಸ್ವರದ ಉಚ್ಚಾರಣೆ ಯ ನೇಸಲ್ ಯ ನಂತರ ಯಾ ಇದೆ ವ ಲ ಯ ಅನುಸ್ವರದ ನಂತರ ವ ಲ ಯ ಬಂದರೆ ಯಾವಾಗಲೂ ನೇಸಲ್ ಯ ವ ಮತ್ತು ಲ್ ಉಪಯೋಗ ಆಗ್ತದೆ. ಓಕೆ. ಯಜ್ಞ ಜ ಮತ್ತು ಜ್ಞ ಯಜ್ಞ ತಪ ಕ್ರಿಯಾ ತಪ ಆದ ನಂತರ ವಿಸರ್ಗದ ಉಚ್ಚಾರಣೆ ಖ ಕ್ರಿಯಾ ಕ ಮತ್ತು ರಿ ಯಾ ದೀರ್ಘಾಕ್ಷರ ನಂತರ ವಿಸರ್ಗದ ಉಚ್ಚಾರಣೆ ಹ. ದಾನ ಕ್ರಿಯಾಶ್ಚ ದಾನ ದಾ ದೀರ್ಘಾಕ್ಷರ ನಾದ ನಂತರ ಅನುಸ್ವರದ ನಾದ ನಂತರ ಕ ಮತ್ತು ರಿ 2 ಅಕ್ಷರ ಇದೆ. ಕ ಅನ್ನು ನಾದ ಒಟ್ಟಿಗೆ ತಗೊಳ್ಳುವ. ದಾನ ಕ್ರಿಯಾಶ್ಚ ಯಾದ ನಂತರ ಶು ಮತ್ತು ಚ 2 ಅಕ್ಷರ ಇದೆ. ಶು ಅನ್ನು ಯಾದ ಒಟ್ಟಿಗೆ ತಗೊಳ್ಳುವ. ವಿವಿಧಾಕ್ ಧಾ ದೀರ್ಘಾಕ್ಷರ ಮಹಾಪ್ರಾಣ ನಂತರ ವಿಸರ್ಗದ ಉಚ್ಚಾರಣೆ ಖ ಕ್ರಿಯನ್ ಖ ಮಹಾಪ್ರಾಣ ಕ್ರಿಯಂತೆ ಕ ಮತ್ತು ರಿ ಕ್ರಿಯಂತೆ ಯಾದ ನಂತರ ಅನುಸ್ವರದ ಉಚ್ಚಾರಣೆ ನ ಮುಂದಿನ ಅಕ್ಷರ ತಾ ಇದೆ. ತಾತ ದಾದ ನಾದ ಅರ್ಧ ನ ಕ್ರಿಯಂತೆ ತೇ ದೀರ್ಘಾಕ್ಷರ. ಮೋಕ್ಷಕಾಂಕ್ಷಿಭಿಃ ಮೋಕ್ಷ ಮೋ ದೀರ್ಘಾಕ್ಷರ ಕ ಮತ್ತು ಷ ಷಣ್ಮುಖ ಷ ಮೋಕ್ಷ ಕಾಂಕ್ಷಿಭಿಃ ಕಾದ ನಂತರ ಅನುಸ್ವರದ ಉಚ್ಚಾರಣೆ ನ ಕಾಂಕ್ಷಿ ಕ ಮತ್ತು ಶಿ ಕಾಂಕ್ಷಿಭಿಃ ಭಿ ಮಹಾಪ್ರಾಣ ನಂತರ ವಿಸರ್ಗದ ಉಚ್ಚಾರಣೆ ಹಿ. ಇಲ್ಲಿ ನೋಡಬೇಕು ಬಿ ಹಿ ಬಿ ಈ ಬಂದರೆ ವಿಸರ್ಗದ ಉಚ್ಚಾರಣೆ ಹಿ ನಂತರ ಆ ಬಂದರೆ ಹ ಓ ಬಂದರೆ ಹೋ. ಓಕೆ. ತದಿತ್ಯನಭಿಸಂಧಾಯ ಫಲಯಜ್ಞತ ಪಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾಕ್ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಒಂದೊಂದೇ ಚರಣ ನೋಡ್ಕೊಂಡು ಹೋಗುವ. ತದಿತ್ಯನಭಿಸಂಧಾಯ ಫಲಯಜ್ಞತ ಭಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾಕ್ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಓಕೆ. 2 ಚರಣ ನೋಡುವ. ತದಿತ್ಯನಭಿಸಂಧಾಯ ಫಲಯಜ್ಞತ ಭಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾಕ್ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. 4 ಚರಣ ನೋಡುವ. ತದಿತ್ಯನಭಿಸಂಧಾಯ ಫಲಯಜ್ಞತ ಭಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾಕ್ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಈಗ 26ನೇ ಶ್ಲೋಕ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಶಬ್ದಃ ಪಾರ್ಥಯುಜ್ಯತೆ. ಸದ್ಭಾವೇ ದ ಮತ್ತು ಭಾ ದೀರ್ಘಾಕ್ಷರ 2 ಸಂಯುಕ್ತಾಕ್ಷರಗಳು ದ ಅನ್ನು ಸಾದ ಒಟ್ಟಿಗೆ ತಗೊಳ್ಳುವ. ಭಾ ಮಹಾಪ್ರಾಣ ಸದ್ಭಾವೇ 2 ದೀರ್ಘಾಕ್ಷರಗಳು. ಸಾಧುಭಾವೇ ಚ ಸಾ ದೀರ್ಘಾಕ್ಷರ ಧು ಮಹಾಪ್ರಾಣ ಭಾ ಮಹಾಪ್ರಾಣ ದೀರ್ಘಾಕ್ಷರ ವೇ ದೀರ್ಘಾಕ್ಷರ.
ಭಾವೇ ಚಾವನ್ನು ಒಂಟಿಯಾಗಿ ಬಿಡೋದು ಬೇಡ, ವೇಯ ಜೊತೆ ಸೇರಿಸಿಕೊಳ್ಳುವ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ದಿತ್ಯೇ ದುಗಿನ ಜೊತೆ ತಗೊಳ್ಳುವ. ತು ಮತ್ತು ಎ ದೀರ್ಘಾಕ್ಷರಗಳು ಮತ್ತು ಒಂದು ಅದು ಸಂಯುಕ್ತಾಕ್ಷರ ಮತ್ತು ದೀರ್ಘಾಕ್ಷರ. ತ್ಯೇ ತತ್ ತತ್ ಪ್ರಯುಜ್ಯತೆ ತಾದ ಜೊತೆ ತು ಪು ಮತ್ತು ರ 3 ಅಕ್ಷರ ಇದೆ. ತತ್ ಪ್ರಯುಜ್ಯತೆ ಯುಜ್ಯತೆ ಯುವಿನ ಜೊತೆ ಜಿ ತಗೊಳ್ಳೋ ಜಿ ಮತ್ತು ಯಾ ಇದೆ. ನಂತರ ತೇ ದೀರ್ಘಾಕ್ಷರ. ಪ್ರಶಸ್ತೆ ಪು ಮತ್ತು ರ, ಶಸ್ತೆ ಸು ಮತ್ತು ತೇ ದೀರ್ಘಾಕ್ಷರ. ಕರ್ಮಣಿ ತಥಾ ಮಾದ ಅನಂತರ ಅರ್ಕಾರ ಒತ್ತು ಋಕಾರವನ್ನು ಮಾದ ಹಿಂದೆ ತಗೊಳ್ಳುವ. ಕರ್ಮಣಿ ಣಿ ಮಹಾಪ್ರಾಣ, ತಥಾ ಥಾ ಮಹಾಪ್ರಾಣ ದೀರ್ಘಾಕ್ಷರ. ಸಚ್ಛಬ್ದ ಸಾದ ಜೊತೆ ಚ ತಗೊಳ್ಳುವ. ಚ ಮತ್ತು ಛ ಮಹಾಪ್ರಾಣ, ಬ ಮತ್ತು ಧ. ಸಚ್ಛಬ್ದ ದಾದ ನಂತರ ವಿಸರ್ಗದ ಉಚ್ಚಾರಣೆ ಫ್, ಮುಂದಿನ ಅಕ್ಷರ ಪ ಇದೆ. ಪಾರ್ಥ ಥಾದನ ಮಹಾಪ್ರಾಣ, ಥಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ಥಾದ ಮೊದಲೇ ತಗೊಳ್ಳುವ. ಪಾರ್ಥ ಯುಜ್ಯತೆ ಜಿ ಮತ್ತು ಯಾ ಯುಜ್ಯತೆ ತೇ ದೀರ್ಘಾಕ್ಷರ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ತತ್ಪ್ರಯುಜ್ಯತೆ. ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ತತ್ಪ್ರಯುಜ್ಯತೆ. ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. 2 ಚರಣ ನೋಡುವ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ತತ್ಪ್ರಯುಜ್ಯತೆ. ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. 2 ಚರಣ ನೋಡುವ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ತತ್ಪ್ರಯುಜ್ಯತೆ. ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಓಕೆ, ಈಗ 4 ಚರಣ ನೋಡುವ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ತತ್ಪ್ರಯುಜ್ಯತೆ. ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಇಪ್ಪತ್ತೇಳನೇ ಶ್ಲೋಕ ನೋಡುವ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ. ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞೇ ಜಿ ಮತ್ತು ಞೇ 2 ಅಕ್ಷರ ಸೇರಿದೆ, ಅಲ್ಲಿ ಸಂಯುಕ್ತಾಕ್ಷರ ಆಗಿದೆ. ಜಿ ಅನ್ನು ಯಾದ ಒಟ್ಟಿಗೆ ತಗೊಳ್ಳುವ. ಯಜ್ಞೇ ತಪಸಿ ದಾನೇ ಚ ದಾನೆ ದೀರ್ಘಾಕ್ಷರ, ಚ ಒಂದೇ ಉಂಟು, ಅದನ್ನು ನೇಯ ಜೊತೆ ಸೇರಿಸಿಕೊಳ್ಳುವ. ನಂತರ ಸ್ ಮತ್ತು ಥಿ 2 ಅಕ್ಷರ ಸೇರಿದೆ, ಸ್ ಅನ್ನು ಚಾದ ಒಟ್ಟಿಗೆ ತಗೊಳ್ಳುವ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಥಿ ಅಡಿವತ್ತು ಮಹಾಪ್ರಾಣ ತಿ ಆದ ನಂತರ ವಿಸರ್ಗದ ಉಚ್ಚಾರಣೆ ಮುಂದಿನ ಅಕ್ಷರ ಸಾ ಇದೆ. ಸದಿತಿ ಚೋಚ್ಯತೆ ಚೋಚ್ಯತೆ ಚೋ ದೀರ್ಘಾಕ್ಷರ. ಚ ಮತ್ತು ಯಾ 2 ಅಕ್ಷರ ಇದೆ, ಚಿಗನ ಚೋಯಿನ ಜೊತೆ ತಗೊಳ್ಳುವ. ತೇ ದೀರ್ಘಾಕ್ಷರ. ಕರ್ಮ ಚೈವ ಕರ್ಮ ಮಾದ ನಂತರ ಅರ್ಕಾರ ಒತ್ತು, ಅದನ್ನು ಋಕರವನ್ನು ಮಾದ ಹಿಂದುಗಡೆ ತಗೊಳ್ಳುವ. ಚೈ ದೀರ್ಘಾಕ್ಷರ. ತದರ್ಥೀಯಂ ತದರ್ಥೀಯಂ ತದ ಆದ ತ ಆದ ನಂತರ ಅನುಸ್ವರದ ಅರ್ಕಾರ ಒತ್ತು, ಅರ್ಕಾರ ಒತ್ತನ್ನು ತದಿನ ಹಿಂದ್ಗಡೆನೆ ತಗೊಳ್ಳುವ. ತದರ್ಥೀಯಂ ಯಂ ಯಾದ ನಂತರ ಅನುಸ್ವರದ ಉಚ್ಚಾರಣೆ ಮ. ಸದಿತ್ಯೇ ದಿತ್ಯೇ ದ ಮತ್ತು ತ ಮತ್ತು ಏ ಸದಿತ್ಯೇ ದೀರ್ಘಾಕ್ಷರ. ವಾಭಿಧೀಯತೆ ವಾ ದೀರ್ಘಾಕ್ಷರ. ಭೀ ಮಹಾಪ್ರಾಣ ಧೀ ಮಹಾಪ್ರಾಣ ಧೀ ದೀರ್ಘಾಕ್ಷರ ಕೂಡ. ಯತೆ ತೇ ದೀರ್ಘಾಕ್ಷರ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ. ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಒಂದೊಂದೇ ಚರಣ ನೋಡುವ. ಯಜ್ಞೇ ತಪಸಿ ದಾನೇ ಚ
तिथिः सदिति चोच्यते कर्म चैव तदर्थीयं सदित्येवाभिधीयते. ಈಗ ಎರಡೆರಡು ಚರಣವನ್ನು ಸೇರಿಸಿ ಹೇಳುವ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ. ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ನಾಲ್ಕು ಚರಣ ನೋಡುವ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಓಕೆ, ಈಗ ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.